ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವ್ಲಾಗಲ್ಲಿ ನಾನು ಮನೇಲೇ ಗೋಬಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಯಾವುದೇ ರೀತಿ ಕೆಮಿಕಲ್ ಕಲರ್ಸ್ ಯೂಸ್ ಮಾಡದೆ ಸ್ಟ್ರೀಟ್ ಸ್ಟೈಲಲ್ಲಿ ಸಿಗೋವಂಥ ಗೋಬಿನ ಮನೇಲೇ ಮಾಡಿ ತೋರಿಸ್ತಾ ಇದ್ದೀನಿ. ಇದು ಹೂಕೋಸಿಂದ ಮಾಡ್ತಾಯಿದ್ದೀನಿ ನಾನು, ಎಲೆಕೋಸಿಂದ ಅಲ್ಲ. ಮೊದಲಿಗೆ ಒಂದು ಜಾರಿಗೆ ಶುಂಠಿ ಮತ್ತು ಬೆಳ್ಳುಳ್ಳಿ ಹಾಕಿ ಪೇಸ್ಟ್ ಮಾಡಿ ಎತ್ತಿಟ್ಕೊಬೇಕು. ನಾನಿಲ್ಲಿ ಪೇಸ್ಟ್ ಮಾಡಿ ಎತ್ತಿಟ್ಕೊತಿದ್ದೀನಿ. ಸ್ವಲ್ಪ ಬೆಳ್ಳುಳ್ಳಿ, ಸ್ವಲ್ಪ ಶುಂಠಿ ಸಣ್ಣಗೆ ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಕರಿಬೇವು, ಕೊತ್ತಂಬರಿ ಸೊಪ್ಪು ಮತ್ತು ಹಸಿಮೆಣ್ಸಿನ್ಕಾಯಿ ಮತ್ತು ಹೂಕೋಸನ್ನ ಈ ಥರ ಚಿಕ್ಕ ಚಿಕ್ಕದಾಗಿ ಚೆನ್ನಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡ್ಕೊಂಡು ಇಟ್ಕೊಳ್ಳಿ, ಇದರಲ್ಲಿ ಹುಳುಗಳಿರುತ್ತೆ. ಸೊ ಅದರಿಂದ ಚೆನ್ನಾಗಿ ನೀಟಾಗಿ ನೋಡ್ಕೊಂಡು ಕಟ್ ಮಾಡಿ ಇಟ್ಕೊಳ್ಳಿ. ಮತ್ತು ಈರುಳ್ಳಿನ ಈ ಥರ ಸ್ಕ್ವೇರ್ ಶೇಪಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಬಾಕ್ಸ್ ಶೇಪಲ್ಲಿ. ನಿಮಗೆ ಬೇಕಾದರೆ ಸಣ್ಣದಾಗೂ ಕಟ್ ಮಾಡ್ಕೋಬೋದು, ಬಟ್ ನಾನು ಸ್ವಲ್ಪ ಕ್ರಿಯೇಟಿವಿಟಿ ಆಗಿರಲಿ ಅಂತ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಫಸ್ಟಿಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಂಡಲ್ಲ, ಆ ಪೇಸ್ಟು ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟ್ ಮನೆಯಲ್ಲೇ ಮಾಡಿರೋವಂಥದ್ದು. ಮತ್ತು ಕಾರ್ನ್ಫ್ಲೋರ್, ನಾನಿಲ್ಲಿ ಕಾರ್ನ್ಫ್ಲೋರ್ ತೊಗೊಂಡಿದ್ದೀನಿ. ಮತ್ತು ಗರಂ ಮಸಾಲ, ಅಚ್ಚ ಖಾರದ ಪುಡಿ, ಈ ಎರಡನ್ನೂ ತೊಗೊಂಡಿದ್ದೀನಿ ನಾನು. ಮತ್ತು ನಿಂಬೆ ರಸ, ಟೊಮೆಟೊ ಸಾಸ್, ಇದನ್ನು ಸಹ ನಾನು ಮನೆಯಲ್ಲೇ ಮಾಡಿ ಇಟ್ಕೊಂಡಿದ್ದೀನಿ. ರೆಡ್ ಚಿಲ್ಲಿ ಸಾಸ್ ಮನೆಯಲ್ಲೇ ಮಾಡಿರೋ ಅಂಥದ್ದು. ರುಚಿಗೆ ತಕ್ಕಷ್ಟು ಉಪ್ಪು, ಮೈದಾ, ಕರಿಯೋಕ್ಕೆ ಎಣ್ಣೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ತೊಗೊಳ್ಳಿ. ನಾನು ಸ್ವಲ್ಪ ತೊಗೊಂಡಿದ್ದೀನಿ ಇಲ್ಲಿ. ಮೊದಲಿಗೆ ಒಂದು ಪಾತ್ರೆಗೆ ನೀರು ಹಾಕ್ಕೊತಾ ಇದ್ದೀನಿ, ಯಾಕೆಂದರೆ ಹೂಕೋಸನ್ನ ಸ್ವಲ್ಪ ಬಿಸಿನೀರಲ್ಲಿ ಬೇಯಿಸ್ಕೋಬೇಕಾಗುತ್ತೆ. ಯಾಕೆಂದರೆ ಅದರಲ್ಲೆಲ್ಲ ಹುಳು ಇರುತ್ತೆ. ಮತ್ತು ಅಂಗಡಿಯಿಂದ ತಂದಿದ್ರೆ ಅದಕ್ಕೆಲ್ಲ ಔಷಧಿ ಹೊಡೆದಿರ್ತಾರೆ. ಸೊ ಅದೆಲ್ಲ ನೀಟಾಗಿ ಹೋಗಬೇಕು ಅಂತಂದರೆ ಸ್ವಲ್ಪ ನೀರು ಇಟ್ಕೊಂಡು ಒಂದು ಪಾತ್ರೆಯಲ್ಲಿ ಅದಕ್ಕೆ ಒಂದು ಸ್ಪೂನ್ ಉಪ್ಪು ಹಾಕ್ತಾಯಿದ್ದೀನಿ ನಾನು. ಒಂದು ಚಿಟಿಕೆ ಇಲ್ಲಿ ನಾನು ಅರಿಶಿನ ಹಾಕ್ತಾಯಿದ್ದೀನಿ. ಹಾಕಿ ಇದು ಸ್ವಲ್ಪ ನೀರು ಸ್ವಲ್ಪ ಬಿಸಿಯಾಗಲಿ. ಬಿಸಿಯಾಗಿದೆ. ಈಗ ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿರೋಂಥ ಹೂಕೋಸು ಹಾಕ್ತಾಯಿದ್ದೀನಿ. ನೋಡಿ, ಹೂಕೋಸೆಲ್ಲ ಹಾಕಿ ಸ್ವಲ್ಪ ಅದು ನೆನಿಲಿ. ಇದಾಗಿದೆ. ಈಗ ಇದನ್ನು ಸೋಸ್ಕೊಂಡು ಮತ್ತೆ ಎತ್ತಿಟ್ಕೊತಿದ್ದೀನಿ. ನೋಡಿ, ಈ ಥರ ಕಾಳು ಸೊಪ್ಪು ಇದು ಮಾಡೋ ಅಂಥ ಇದರೆಲ್ಲ ಹಾಕಿ ಈ ಥರ ಇಟ್ಕೊಬೇಕು. ಯಾಕೆಂದರೆ ಅದರಲ್ಲಿರೋ ನೀರೆಲ್ಲ ಬಂದ್ಬಿಡ್ಬೇಕು ಈಚೆಗೆ. ಸೊ ಅದಕ್ಕೆ ಒಂದು ಬೌಲ್ಗೆ 2 ಸ್ಪೂನ್ ಕಾರ್ನ್ಫ್ಲೋರ್ ಹಾಕ್ಕೊತಾ ಇದ್ದೀನಿ ನಾನು. ಈಗ ಮೈದಾ ಹಾಕ್ಕೊತಾ ಇದ್ದೀನಿ ನಾನು. ಮೈದಾ, ಈಗ ಅಚ್ಚ ಖಾರದ ಪುಡಿ, ಗರಂ ಮಸಾಲ ಹಾಕ್ಕೊತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ, ಪುಡಿ ಉಪ್ಪು ಹಾಕ್ತಾಯಿದ್ದೀನಿ. ನನಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ನಾನು ಹಾಕ್ಕೊತಾ ಇದ್ದೀನಿ. ನೀವು ಅಷ್ಟೇ ರುಚಿಗೆ ತಕ್ಕಂತೆ ಹಾಕ್ಕೊಂಡು ಇದನ್ನ ನೀಟಾಗಿ ಕಲಿಸ್ಕೋಬೇಕಾಗುತ್ತೆ. ನೋಡಿ, ಈ ರೀತಿ ಇಷ್ಟು ಹದವಾಗಿ ಕಲಿಸ್ಕೊಂಡ್ರೆ ಸಾಕಾಗುತ್ತೆ. ಯಾಕೆಂದರೆ ಹೂಕೋಸು ಇದನ್ನ ಇಟ್ಕೊಬೇಕಲ್ವ, ಹಿಟ್ಟೆಲ್ಲ ಹೂಕೋಸಿಗೆ ಬೈಂಡಿಂಗ್ ಆಗಬೇಕಲ್ಲ, ಅದಕ್ಕೋಸ್ಕರ. ಈಗ ಸೋಸಿಟ್ಟಿರೋಂಥ ಹೂಕೋಸು ನೀರೆಲ್ಲ ಸೋರಿದೆ. ಈಗ ಅದನ್ನು ಇದಕ್ಕೆ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ತಿದ್ದೀನಿ. ಇನ್ನು ಕೈಯಲ್ಲೇ ಕಲಿಸ್ಕೊಂಡ್ರೆ ಒಳ್ಳೆಯದು, ಯಾಕೆಂದರೆ ನೀಟಾಗಿ ಹೂಕೋಸ್ಗೆಲ್ಲ ಅದು ಬ್ಯಾಟರ್ ಇಟ್ಕೊಳ್ಳುತ್ತೆ. ಸೊ ಅದಕ್ಕೆ ನಾನೀಗ ಕಲಸಿ ಇಡ್ತಿದ್ದೀನಿ. ಈಗ ಕಲಿಸ್ಕೊಂಡಾಗಿದೆ. ಇದು ಇವಾಗ 30 ಮಿನಿಟ್ಸ್ ನೆನೆಯೋಕೆ ಇಡ್ತೀನಿ. ಇದು ನೆನೆದಷ್ಟು ಅದು ಹೂಕೋಸ್ಗೆಲ್ಲ ಬ್ಯಾಟರ್ ಹಿಡಿದು ಚೆನ್ನಾಗಿ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಸೊ ಅದರಿಂದ 30 ನಿಮಿಷ ನೆನೆಯೋಕೆ ಇಟ್ಟಿದ್ದೀನಿ. ಎಣ್ಣೆ ಕಾಯೋಕೆ ಇಟ್ಟಿದ್ದೀನಿ ಕರಿಯೋಕ್ಕೆ. ಸ್ವಲ್ಪನೇ ತೊಗೊಂಡ್ರೆ ಒಳ್ಳೆಯದು ಎಣ್ಣೆ, ಅದಕ್ಕೆ ನಾನು ಸ್ವಲ್ಪನೇ ತೊಗೊಂಡಿದ್ದೀನಿ. ಇದಾಗಿದೆ 30 ಮಿನಿಟ್ಸು. ನೋಡಿ ಎಷ್ಟು ಚೆನ್ನಾಗಿ ಹೊಂದ್ಕೊಂಡಿದೆ. ಈಗ ಇದನ್ನು ಎಣ್ಣೆ ಕಾದ್ಮೇಲೆ ಎಣ್ಣೆಗೆ ಹಾಕಿ ಕರಿಬೇಕಾಗುತ್ತೆ. ಎಣ್ಣೆ ಕಾದಿದೆ. ಈಗ ಒಂದೊಂದೇ ಹೂಕೋಸನ್ನ ನಾನೀಗ ಎಣ್ಣೆ ಒಳಗಡೆ ಹಾಕ್ತೀನಿ. ಈ ರೀತಿ ಹಾಕ್ಕೊಳ್ಳಿ, ನೀಟಾಗಿ ಬಿಡಿಯಾಗಿ ಹಾಕ್ಕೊಳ್ಳಿ. ಏಕೆಂದರೆ ಅದು ಅಂಟ್ಕೊಬಾರ್ದು ಒಂದಕ್ಕೊಂದು. ನೀಟಾಗಿ ಸಿಂಗಲ್ಲಾಗಿ ಹಾಕ್ಕೊಂಡ್ರೆ ಅದು ಚೆನ್ನಾಗಿ ಬೇಯುತ್ತೆ ಬೇಗನೆ. ಅದರಿಂದ ನಾನು ಈ ಥರ ಒಂದೊಂದೇ ಹಾಕ್ಕೊತಾ ಇದ್ದೀನಿ.
ಒಂದು 10 ಸೆಕೆಂಡ್ಸ್ ಆದಮೇಲೆ ಈ ಥರ ತಿರುಗಿಸಿ ನೀಟಾಗಿ ಗೋಲ್ಡನ್ ಬ್ರೌನ್ ಕಲರ್ ಬರಬೇಕು. ಇದು ಬಂದಮೇಲೆ ಅದಾಗಿದೆ ಅಂತ. ಈಗ ಇದಾಗಿದೆ, ನಾನೊಂದು ಪ್ಲೇಟ್ಗೆ ಹಾಕ್ಕೊತಾ ಇದ್ದೀನಿ. ಈಗ ಅದೇ ರೀತಿ ಇದು 2ನೇ ಬ್ಯಾಚು. ಈ ರೀತಿ ಮಿಕ್ಕಿರೋಂಥ ಹೂಕೋಸನ್ನು ಸಹ ಇದೇ ಥರ ಹಾಕಿ ಕರ್ಕೋಬೇಕಾಗುತ್ತೆ. ನಾನೆಲ್ಲನೂ ಇದೇ ಥರ ಹಾಕ್ಕೊಂಡು ಕರಿತಾ ಇದ್ದೀನಿ. ಈಗ ಎಲ್ಲ ಕರೆದಾದ್ಮೇಲೆ ಒಂದು ಪ್ಲೇಟ್ಗೆ ಸಪ್ರೇಟಾಗಿ ಎತ್ತಿಟ್ಕೊತೀನಿ. ನೋಡಿ ಎಲ್ಲ ಆಗಿದೆ. ಈಗ ನಾನು ಒಂದು ಪ್ಲೇಟ್ಗೆ ಎತ್ತಿ ಸೈಡಲ್ಲಿ ಇಡ್ತೀನಿ. ಈಗ ನಾವು ಒಂದು ಸಾಸ್ ರೆಡಿ ಮಾಡ್ಕೋಬೇಕಾಗುತ್ತೆ. ಅಲ್ಲಿ ತನಕ ಇದು ಸೈಡಲ್ಲಿರಲಿ. ಇದನ್ನು ಡ್ರೈ ಗೋಬಿ ಆಗಾದರೂ ನಾವು ತಿನ್ಬೋದು, ಅಥವಾ ಇದನ್ನು ಗೋಬಿ ಮಂಚೂರಿಯನ್ ಆಗಾದರೂ ಮಾಡಾದರೂ ತಿನ್ಬೋದು. ಈಗ ನಾನೊಂದು ಸಾಸ್ ರೆಡಿ ಮಾಡ್ಕೋಬೇಕು. ಮನೇಲೇ ಮಾಡಿರೋಂಥ ರೆಡ್ ಚಿಲ್ಲಿ ಸಾಸ್ಗೆ ಈಗ ನಾನು ಕಾರ್ನ್ಫ್ಲೋರ್ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಉಪ್ಪು ಸ್ವಲ್ಪ ಹಾಕ್ಕೊಳ್ಳಿ, ಯಾಕೆಂದರೆ ನಾವು ಡ್ರೈ ಗೋಬಿಗೆ ಅದಕ್ಕೆಲ್ಲ ಹಾಕಿರ್ತೀವಿ. ಸೊ ಅದರಿಂದ ಸ್ವಲ್ಪ ನೋಡ್ಕೊಂಡು ಹಾಕ್ಕೊಳ್ಳಿ. ಟೊಮೆಟೊ ಕೆಚಪ್ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಅಚ್ಚ ಪುಡಿ ಹಾಕ್ಕೊಂಡು ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ನೀಟಾಗಿದ್ದು ಗಂಟಿಲ್ದಂಗೆ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿ ಎತ್ತಿಟ್ಕೊಳ್ಳಿ. ನೋಡಿ, ಇದನ್ನು ಡ್ರೈ ಗೋಬಿಯಾಗೂ ತಿನ್ಬೋದು, ಅಥವಾ ಗೋಬಿ ಮಂಚೂರಿಯನ್ ಆದರೂ ತಿನ್ಬೋದು. ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ ಮತ್ತು ಬೆಳ್ಳುಳ್ಳಿ ಮತ್ತು ಶುಂಠಿ ಚಾಪ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಇದನ್ನ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋ ತನಕ ಫ್ರೈ ಮಾಡಬೇಕಾಗುತ್ತೆ. ನೆಕ್ಸ್ಟು ಈರುಳ್ಳಿಗೆ ಕ್ಯೂಬ್ ಟೈಪಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ನಲ್ವ ಅದನ್ನು ಹಾಕ್ಕೊತಾ ಇದ್ದೀನಿ. ಇದನ್ನ ಸಣ್ಣದಾಗಿ ಬೇಕಾದ್ರೂ ಕಟ್ ಮಾಡಿ ಇಟ್ಕೊಬೋದು, ಕಟ್ ಮಾಡಿ ಹಾಕ್ಕೊಬೋದು. ನಾನು ಕ್ಯೂಬಲ್ಲಿ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ, ಸ್ವಲ್ಪ ಡಿಫ್ರೆಂಟಾಗಿರಲಿ ಅಂತ ಹೇಳ್ಬಿಟ್ಟು. ಈಗ ಹಸಿಮೆಣ್ಸಿನ್ಕಾಯಿ ಹಾಕ್ತಾಯಿದ್ದೀನಿ. ಹಾಕ್ಕೊಂಡು ಸ್ವಲ್ಪ ಹೊತ್ತು ಇದನ್ನು ಚೆನ್ನಾಗಿ ಹುರಿಬೇಕಾಗುತ್ತೆ. ಇದು ಬಾಡೋವರೆಗೂ ಚೆನ್ನಾಗಿ ಹುರ್ಕೊಳ್ಳಿ. ನಾನು ಹುರ್ಕೊತಾ ಇದ್ದೀನಿ. ಚೆನ್ನಾಗಿ ಸ್ವಲ್ಪ ಹುರ್ಕೊಂಡ್ಮೇಲೆ ನೋಡಿ ಹುರಿದಿದ್ದಾಗಿದೆ. ಈಗ ನಾವು ಸಾಸ್ ರೆಡಿ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊತಾ ಇದ್ದೀನಿ. ಅದನ್ನು ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಕುದಿಸ್ಕೋಬೇಕಾದ ಹಸಿ ವಾಸನೆ ಎಲ್ಲ ಹೋಗೋ ತನಕ ಚೆನ್ನಾಗಿ ನೀಟಾಗಿ ಅದನ್ನು ಕುದಿಸ್ಕೋಬೇಕು. ಸ್ವಲ್ಪ ಫ್ರೈ ಮಾಡಿ ಇಷ್ಟು ಕುದ್ದಿದ್ದಾಗಿದೆ. ಈಗ ನಿಂಬೆ ರಸ ಹಾಕ್ಕೊತಾ ಇದ್ದೀನಿ. ಇದ್ರ ಬದಲು ನೀವು ಬೇಕಾದ್ರೆ ವಿನಿಗರ್ ಬೇಕಾದ್ರೆ ಹಾಕ್ಕೋಬೋದು. ನಾನು ಇಲ್ಲಿ ನಿಂಬೆ ರಸ ತೊಗೊಂಡಿದ್ದೀನಿ, ನಿಂಬೆ ರಸ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಸ್ವಲ್ಪ ಮತ್ತೆ ಫ್ರೈ ಮಾಡಿ. ಇದು ನೋಡಿ, ಇಷ್ಟು ಗಟ್ಟಿ ಆದರೆ ಸಾಕು. ಇದು ರೆಡಿಯಾಗಿದೆ. ಇದು ಈಗ ನಾವು ಕರೆದಿಟ್ಕೊಂಡಿರೋಂಥ ಹೂಕೋಸನ್ನ ಇದ್ರೊಳಗೆ ಹಾಕ್ಬೋದು. ಈಗ ನಾನು ಇದಾಗಿದೆ. ಈಗ ನಾನು ಹೂಕೋಸು ಹಾಕ್ತಾಯಿದ್ದೀನಿ. ಕರೆದಿರೋಂಥ ಹೂಕೋಸು ಹಾಕಿ
ಸ್ವಲ್ಪ ಮಿಕ್ಸ್ ಮಾಡಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮೇಲ್ಗಡೆ ಹಾಕಿ ನೋಡಿ, ಮಿಕ್ಸ್ ಮಾಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಈಗ ಗೋಬಿ ಮಂಚೂರಿಯನ್ ರೆಡಿಯಾಗಿದೆ. ಹೊರಗಡೆ ಕಲರೆಲ್ಲ ಹಾಕಿ ಎಷ್ಟೋ ದಿನದ ಎಣ್ಣೆ ಅದರಲ್ಲೆಲ್ಲ ತಿನ್ನೋ ಬದಲು ಹೀಗೆ ಮನೆಯಲ್ಲೇ ಮಾಡಿಕೊಂಡು ಎಲ್ಲ ಆರಾಮಾಗಿ ತಿನ್ಬೋದು. ಈಗ ಇದಾಗಿತ್ತು ಇವತ್ತಿನ ವ್ಲಾಗ್. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ನಂಗೆ ಸಪೋರ್ಟ್ ಮಾಡಿ.